ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೀಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಇವತ್ತು ಗ್ರೀನ್ ಪೂರಿ ಮಾಡ್ತಾ ಇದ್ದೀನಿ. ಗ್ರೀನ್ ಪೂರಿ ಅಂದ ತಕ್ಷಣ ಭಯ ಆಗಬೇಡಿ, ಯಾವುದೇ ಕೆಮಿಕಲ್ ಇಲ್ದಲೆ ನಾನು ಗ್ರೀನ್ ಪೂರಿನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ಒಂದ್ಸರಿ ನೋಡ್ಕೊಂಬರೋಣ. ಮೊದಲಿಗೆ ಫ್ರೆಂಡ್ಸ್, ಇಷ್ಟು ನಾನು ಪೂರಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿನಿ. ನಾನು ಪಾಲಕ್ ಪೂರಿ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಕಟ್ ಪಾಲಕ್ ಸೊಪ್ಪು ತೊಗೊಂಡಿನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, 2-3 ಬೆಳ್ಳುಳ್ಳಿ, 1 ಹಸಿಮೆಣ್ಸಿಕಾಯಿ, 1 ಸ್ಪೂನ್ ಜೀರಿಗೆ, ಹಾಗೆ 1 ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾನು ಪಾಲಕ್ ಸೊಪ್ಪನ್ನ ಒಂದು ಸ್ವಲ್ಪ ಬೇಯಿಸ್ಕೊತೀನಿ. 1-2 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ಇದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಯಿಸ್ಕೊತೀನಿ. ಪೂರಿನ ಅಷ್ಟೊಂದು ಫ್ರೈ ಮಾಡಲ್ಲಲ್ವ ನಾವು, ಅದು ಉಬ್ಬಿ ಬರೋವರೆಗೂ ಅಷ್ಟೇ. ಸ್ವಲ್ಪ ಹಸಿ ವಾಸನೆ ಇರುತ್ತೆ ಪಾಲಕ್ ಸೊಪ್ಪು, ಸೊ ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡೆ. ನಾನು ಬೇಯಿಸಿರೋದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇದಿಷ್ಟು ನಾನು ಒಟ್ಟಿಗೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ನಾನು ಗೋಧಿ ಹಿಟ್ಟನ್ನ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಇಟ್ಕೊಂಡು ಈ ಥರ, ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋರು 1 ಕಟ್ ಪಾಲಕ್ ಸೊಪ್ಪು ತೊಗೋಬೇಕಾಗುತ್ತೆ. ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೀನಿ, ಒಂದು 2-3ಗೋಸ್ಕರ. ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಉಪ್ಪು, ಸ್ವಲ್ಪ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗ ಪೂರಿ ಮಾಡಿದ್ರು ಸ್ವಲ್ಪ ಹಿಂಗೆ ಯೂಶಲಿ ಪೂರಿ ಮಾಡುವಾಗ ನಾರ್ಮಲಾಗಿ ಹಿಂಗೆ ಹಾಕ್ತಾ ಇರ್ತೀನಿ. ನೀವು ಫ್ರೆಂಡ್ಸು ಆಯಿಲ್ ಬೇಕಾದರೆ ಇವಾಗಲೇ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸಿಟ್ಕೊಳ್ಳಿ. ನಾನು ಲಾಸ್ಟಲ್ಲಿ ಆಯಿಲ್ ಹಾಕಿದೆ, ಸೊ ಅದಕ್ಕೆ ನಾನು ಇವಾಗ ಆಯಿಲ್ ಹಾಕ್ಕೊಂಡಿಲ್ಲ. ಫ್ರೆಂಡ್ಸ್, ನಾನು ಮಿಕ್ಸಿ ಜಾರ್ ಒಳಗೆ ಅದೇನು ರುಬ್ಕೊಂಡಿದ್ನಲ್ವ, ಅದೇ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಆಯಿಲ್ ಹಾಕ್ಕೊಂಡು ಲಾಸ್ಟಲ್ಲಿ ಹಾಕ್ತೀನಿ ಅಂತ ಹೇಳಿದ್ನಲ್ವ, ಆಯಿಲ್ ಹಾಕಿ ಈ ರೀತಿ ಚೆನ್ನಾಗಿ ಕಲಸಿ ಒಂದು 10-15 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸಾಫ್ಟಾಗಿ ನೆಂದು ರೆಡಿ ಆಗಿದೆ. ನಾನು ಪೂರಿನ ಲಟ್ಟಿಸ್ಕೊಂಡು ಒಂದೊಂದು, ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಆ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ನನಗೆ ಬೆಳಗ್ಗೆ ಸ್ಕೂಲಿಗೆ ಟೈಮ್ ಆಗುತ್ತಲ್ವ, ಯಾವ ರೀತಿ ಬೇಕಾದ ರೀತಿ ಲಟ್ಸ್ಕೊಂಡು ಬೇಗ ಆದರೆ ಸಾಕಾಗಿರುತ್ತೆ ಅಂದ್ಕೊತೀವಿ ಒಂದೊಂದು ಟೈಮು. ಅವ್ರು ಇಷ್ಟಪಡೋದ್ರಲ್ಲಿ ನಾವು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊಪ್ಪೆಲ್ಲ ತಿನ್ನಲ್ಲ ನೋಡಿ ಚಿಕ್ಕ ಮಕ್ಕಳು, ಅವ್ರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರು ಯಾರನ್ನ ಲೈಕ್ ಮಾಡ್ತಾರೋ ಅದನ್ನು ನಾವು ಆರೋಗ್ಯಕರವಾಗಿ ಯಾವ ಥರ ಮಾಡಿಕೊಡ್ಬೋದು ಅಂತೇಳಿ ಡಿಫ್ರೆಂಟಾಗಿ ನಾನು ಈ ರೀತಿ ಏನಾರ ಚೇಂಜಸ್ ಮಾಡ್ತಿರ್ತೀನಿ. ಯಾಕಂದ್ರೆ ಅವನಿಗೂ ಇಷ್ಟಪಟ್ಟು ತಿಂತಾನಲ್ವ, ಸೊ ಅದಕ್ಕೋಸ್ಕರ ಅವನಿಗೆ ಚೇಂಜಸ್ ಇರಲಿ ಅನ್ನೋದಕ್ಕೆ ಡಿಫ್ರೆಂಟಾಗಿ ನಾನು ಸೊಪ್ಪಿನ ಚಪಾತಿ, ಪೂರಿ ಈ ಥರ ಮಾಡ್ತಿರ್ತೀನಿ. ಹೀಗೆ ಬಾಕ್ಸಿಗೆಲ್ಲ ನೋಡಿ ಏನು ಮಾಡಿಕೊಡ್ಬೇಕಂತ ತುಂಬ ಯೋಚನೆ ಮಾಡ್ತಾಯಿದ್ರೆ ಒಮ್ಮೆ ಇದು ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಿಮಗೂ ಸಹ ಇಷ್ಟ ಆಗುತ್ತೆ. ಇದು ನಾನು ಮಿಕ್ಕಿರೋದು ಹಿಟ್ಟೆಲ್ಲ ಈ ರೀತಿ ಲಟ್ಟಿಸ್ಕೊಂಡು ಪೂರಿನ ಮಾಡಿಕೊಂಡೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಫ್ರೆಂಡ್ಸ್ ಆ ಶೇಪಲ್ಲಿ ನೀವು ಪೂರಿ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನನ್ನ ಮಗ ಗೂಗಲ್ ಮೆಮೊರಿಯಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದಿಷ್ಟು ಅವನಿಗೆ ಡಿಫ್ರೆಂಟಾಗಿ ಸ್ಟಾರು, ಸ್ಮೈಲಿ ಈ ಥರ ಗೊಂಬೆನ ಅವನಿಗೆ ಮಾಡಿ ಕೊಟ್ಟಿದ್ದೆ. ಆ ಫೋಟೋಸ್ ಏನೋ ಮೊನ್ನೆ ಗೂಗಲ್ ಮೆಮೊರಿದು ಬಂತು. ಅದು ಫೋಟೋಸ್ ನೋಡ್ದಾಗಿಂದ ಮಮ್ಮಿ ಆ ಥರ ಪೂರಿ ಮಾಡಿಕೊಡು ಅಂತ ತುಂಬ ದಿವಸದಿಂದ ಕೇಳ್ತಾ ಇದ್ದ. ಸೊ ಅವನಿಗೋಸ್ಕರ ಅಂತ ಹೇಳಿ ನಾನು ಸ್ಮೈಲಿ ಪೂರಿ ಮಾತ್ರ ಮಾಡಿದೆ. ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗಿತ್ತಲ್ವ, ಸೊ ಅದಕ್ಕೆ ಬೇರೆ ಮಾಡ್ಕೊತ ಇದ್ರೆ ಸಂಜೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿ ಅವನಿಗೋಸ್ಕರ ಸ್ಮೈಲಿ ಪೂರಿನೂ ಸಹ ಮಾಡಿದ್ದೀನಿ. ನೀವು ಒಂದ್ಸರಿ ಚಿಕ್ಕ ಮಕ್ಕಳಿಗೆ ಈ ಥರ ಅವ್ರು ಇಷ್ಟಪಡೋದ್ರಲ್ಲಿ ಸ್ಟಾರು, ಸ್ಮೈಲಿನೂ ಮಾಡಿಕೊಡಿ, ಅವರು ಖುಷಿಯಿಂದ ತಿಂತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಈ ಥರ ಡಿಫ್ರೆಂಟಾಗಿ ಏನಾರ ಮಾಡಿಕೊಟ್ರೆ ಅವಕ್ಕೂ ಬೇಜಾರಾಗಿರುತ್ತಲ್ವ ಮನೇಲಿರೋ ತಿಂದು. ಸೊ ಅದಕ್ಕೋಸ್ಕರ ನೆಕ್ಸ್ಟು ನಾನು ಅವನಿಗೋಸ್ಕರ ಸ್ಮೈಲಿ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಶೇಪಲ್ಲಿ ಬಂತೋ ಗೊತ್ತಿಲ್ಲ, ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತಲ್ವ, ಸೊ ಅದಕ್ಕೋಸ್ಕರ ನಾನು ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಮಾಡಿಕೊಂಡೆ. ಯಾಕಂದರೆ ನನಗೂ ಮರ್ತೋಗ್ಬಿಟ್ಟಿತ್ತು, ಅದು ತುಂಬ ವರ್ಷದಿಂದ ಮಾಡಿದ್ದಲ್ವ, ಸೊ ಮರ್ತೋಗಿತ್ತು. ಅದು ಏನೋ ಒಂದು ಬರಲಿ ಶೇಪು ಅಂದ್ಬಿಟ್ಟು ಅವ್ನಿಗೇನೋ ಖುಷಿ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಟ್ಟೆ. ಅವನಿಗೂ ಸ್ಮೈಲಿ ಮಾಡಿ ಅವನಿಗೆ ಈ ರೀತಿ ಇವತ್ತು ಸ್ಮೈಲಿ ಮಾಡಿಕೊಟ್ಟಿದ್ದಕ್ಕೆ ಸ್ಕೂಲಿಗೆ ಇವತ್ತು ಫುಲ್ ಸ್ಮೈಲ್ ಮಾಡಿಕೊಂಡೇ ಹೋದ. ಫ್ರೆಂಡ್ಸ್, ನಾನು ಇದಕ್ಕೆ ಇವತ್ತು ಚೆನ್ನ ಮಸಾಲ ಮಾಡಿದ್ದೀನಿ. ಅವನಿಗೂ ಇಷ್ಟ, ಅದು ಕಾಬೂಲ್ ಚೆನ್ನ ಮಸಾಲ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಪೂರಿ ಜೊತೆಗೆ ನಾನು ಕಾಬೂಲ್ ಚೆನ್ನ ಮಾಡಿದ್ದೆ. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಯೂಟ್ಯೂಬ್ ಚಾನಲ್ಗೆ ಹೋಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ, ಮರದೇ ಚೆಕ್ ಮಾಡಿ. ನೀವು ಮರದೇ ನನ್ನ ಚಾನಲ್ನ ಚೆಕ್ ಮಾಡಿ, ನಿಮಗೆ ಖಂಡಿತ ಚೆನ್ನ ಮಸಾಲ ಸಿಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವ್ದು ಹೊಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮನೇಲಿ
ಯಾವ ಥರ ಬಂತು ಗ್ರೀನ್ ಪೂರಿ ಅಂತೇಳಿ ಮರಿದೇ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.